ಬೆಳಗ್ಗೆ ನಾನು ನನ್ನ ಫ್ರೆಂಡ್ಸ್ ನಮ್ಮ ತೋಟಕ್ಕೆ ಹೋಗಿದ್ರೆ ಇದು ಇರೋದು 2 ಎಕರೆ ಬೈಲು ಬೀನ್ಸ್ ಹಾಕಿದೆ. ಅದು ಗುಟ್ಗಳೆಲ್ಲ ಎತ್ಕೊಂಡೋಗಿ ನಾವು ಎತ್ತಿ ಟಮಾಟಕ್ ಹಾಕ್ಬೇಕಾಗಿತ್ತು. ಸರಿ ಮುಟ್ಟಿದ್ದು ನಾವು ಹೋಗಿದ್ದು 4 ಜನ ಫ್ರೆಂಡ್ಸ್. ನನ್ನ ಫ್ರೆಂಡ್ಸ್ ಎತ್ಕೊಂಡ್ ಕೊಡ್ತಾ ಇದ್ರೆ ನಾನು ನಮ್ಮ ಇನ್ನೊಬ್ಬ ಫ್ರೆಂಡ್ ಟ್ಯಾಕ್ಟ್ರಿಗೆ ಲೋಡ್ ಹಾಕೊಂತ ಇದ್ರೆ ಒಂದ್ಸಲಿ ಟ್ಯಾಕ್ಟ್ರಿಗೆ ಎಷ್ಟಪ್ಪ ಗೂಟ ತುಂಬ್ತೀರಿ ಅಂದ್ರೆ 1,500 ಗೂಟ ತುಂಬ್ತೀರಿ. ತುಂಬಿದ್ದೆಲ್ಲ ಆಯ್ತು. ಟ್ಯಾಕ್ಟ್ರಿ ಕೊಡೋನು ಟಮಾಟೋ ತೋಟ ಕಡೆ ಹೋಯ್ತು. ಒಬ್ರದ್ದು ವಾಯ್ಸ್ ಡಬ್ಬಿಂಗ್ ಕೊಡೋಣ ಅಂತ ಕೊಟ್ಟೆ. ಈ ವಾಯ್ಸ್ ಎಲ್ಲ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಆಗ ಕಮೆಂಟ್ ಮಾಡ್ಬಿಡಿ. ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಕೋಸ್ ತೋಟಕ್ಕೆ ಬಂದಿದ್ದೀನಿ. ಇದು 1 ಎಕರ್ ಲ್ಯಾಂಡ್ ಇರೋದು. ಇವತ್ತು ಏನಪ್ಪಾ ಅಂತಂದ್ರೆ ನೀರ್ ಬಿಡೋಣ ಅಂತ ಬಂದಿದೀವಿ ತೋಟಕ್ಕೆ. ಸಿಂಗಲ್ ಪ್ಲೇಸ್ ಆದ್ರೆ ಫುಲ್ ವಿಡಿಯೋ ಮಾಡಿಟ್ಟಿದ್ದೀನಿ. ನಿಮ್ಗೆ ಯಾರ್ಕನ್ನ ಬೇಕಾದ್ರೆ ಅಪ್ಲೋಡ್ ಮಾಡ್ತೀನಿ. ಬೇಡ ಚೆನ್ನಾಗಿಲ್ಲ ಅಂತಂದ್ರೆ ಅಪ್ಲೋಡ್ ಮಾಡಲ್ಲ. ಸೆಕೆಂಡ್ ಲೋಡ್ ತುಂಬಬೇಕಾಗಿತ್ತು. ನನ್ನ ಫ್ರೆಂಡ್ಸ್ ಎತ್ಕೊಂಡ್ ಕೊಡ್ತಾ ಇದ್ರೆ ನಾವು ಲೋಡ್ ಹಾಕೊಂತ ಇದ್ರೆ ಲೋಡ್ ಎಲ್ಲ ಮುಗಿಸಾಕ ಟೈಮ್ ನೋಡಿದ್ರೆ 2 ಗಂಟೆ ಆಗಿತ್ತು. ಟ್ಯಾಕ್ಟ್ರಿ ಕೂಡ ಲೋಡ್ ಹಾಕೊಂಡು ಎತ್ಕೊಂಡೋಗಿ ಟಮಾಟೋ ತೋಟದ ಹತ್ರ ಅನ್ಲೋಡ್ ಕೂಡ ಮಾಡಿದ್ನು. ಇದು 2,000 ಗೂಟ ಇರೋದಂದ್ರೆ 3,000 ಗೂಟ ಇರೋದು. ಸೇಮ್ಟು ನಾವು 15 ಗೂಟ ಹೊರಗೆ ಕಟ್ಕೊಂಡು ಕ್ಲೀನ್ ಆಗಿ ಎತ್ಕೊಂಡೋಗಿ ಟಮಾಟೋ ತೋಟಕ್ಕೆ ಆಗ್ತಾ ಇದ್ರೆ ಇವತ್ತು ಕೆಲಸದವ್ರು ಕೂಡ ಬಂದಿದ್ರು. ನಿರ್ಮಾಕ್ನಳ್ಳಿಯವರು ಎಷ್ಟು ಜನಪ್ಪ ಅಂತಂದ್ರೆ 6 ಜನ ಬಂದಿರೋದು. ಏನಕ್ಕಂಬ ಅಂದ್ರೆ ಗೂಟ್ಗಳು ಹಾಕಕ ಟಮಾಟಕ. ಇವ್ರು ಎಕರೆಕ 12,000 ತಗೊಂತಾರೆ. ಗುಟ್ಗಳನ್ನ ಸಿಕ್ಬಿಟ್ಟು ಹಾಕಿ ಮತ್ತೆ ತಂಗುಸಿ ಹೇಳ್ಕೊಡಕ. ನಮ್ದು ಸಿಕ್ಕಿದ್ರಲ್ಲ ಅದಕ್ಕೋಸ್ಕರ 8,000 ಒಪ್ಪಂದ ಮಾಡಿದ್ದು. ನಮ್ ತಾತನೇ ಇದನ್ನ ಒಪ್ಪಂದ ಒಪ್ಸಿರೋದು ಇವ್ರಕ. ಸರಿಯಾಗಿ ಮುಟ್ಟಿದ್ದು ಎಷ್ಟು ಎಕರೆ ಬೈಲಪ್ಪ ಅಂತಂದ್ರೆ ಇದು 1 ಎಕರೆ ಬೈಲಿರೋದು. ಎಷ್ಟು ತಿಂಗಳಾಗೈತಪ್ಪ ಟಮಾಟಕ್ ಅಂದ್ರೆ ಕರೆಕ್ಟ್ ಆಗಿ 1 ತಿಂಗಳಾಗೈತೆ. ಕರೆಕ್ಟ್ ಆಗಿ 1 ತಿಂಗಳಿಗೆ ಎಷ್ಟಪ್ಪ ಖರ್ಚು ಬಂದೈತೆ ಅಂತಂದ್ರೆ ಕರೆಕ್ಟ್ ಆಗಿ 1,15,000 ಖರ್ಚು ಬಂದೈತೆ. ನಮ್ ತಾತನ ಬೆಳಗಿನಿಂದ ಇದ್ದಿದ್ಕ ನಮ್ ತಾತನಕ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಬೋಟಿನ ಮುದ್ದೆ ಊಟ ತರಿಸಿದ್ದೆ ನಾನ್ ವೆಜ್. ಸೇಮ್ ಇದನ್ನೆಲ್ಲ ತಿನ್ಕೊಂಡು ಮನೆಗೆ ಹೋಗಕ ನಾನು ನಮ್ಮ ತಾತನ ನನ್ನ ಫ್ರೆಂಡ್ಸ್ ಎಲ್ಲ ಟೈಮ್ ನೋಡಿದ್ರೆ 7:15 ಆಗೋಗಿತ್ತು. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಕ.